ಗೆಳೆಯರ ನಮಸ್ಕಾರಗಳು. ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ ದಿವ್ಯಾರೂಪ ಚಾನಲಿಂದ. ನೆನ್ನೆ ನಮ್ಮ ಹೈಸ್ಕೂಲ್ ಗೆಳೆಯ ಒಬ್ಬರು ಫೋನ್ ಮಾಡಿದರು. ಭಾಳ ದಿನ ಆಗಿತ್ತು ಮಾತಾಡಬೇಕು ಅಂತ. ಆಯಿತು, ಖಂಡಿತ ಭಾಳ ಸಂತೋಷ ಮಾತಾಡಿದ್ದೆ. ಅವರು ಹೈಸ್ಕೂಲ್ ಡೇಸ್ ನೆನಪುಗಳನ್ನೆಲ್ಲ ಹೇಳಕ್ಕೆ ಶುರು ಮಾಡಿದ್ರು. ನನಗೂ ಸಹಜವಾಗಿ ಭಾಳ ಖುಷಿ ಆಯಿತು. ರಿಮೆಂಬರೆನ್ಸ್ ಇಸ್ ದ ಸ್ವೀಟೆಸ್ಟ್ ಫ್ಲವರ್ ಇನ್ ದಿ ಗಾರ್ಡನ್ ಆಫ್ ಲೈಫ್ ಅಂತಾರೆ. ಆ ಭಾವನಾತ್ಮಕ ದಿನಗಳ ನೆನಪು ನನಗೂ ಬಂತು. ಮಧ್ಯೆ ಆಗಾಗ ಒಂದು 15-25 ಜನ ಸ್ನೇಹಿತರು ನಾವು ಮತ್ತೆ ಸೇರಿ ಆ ನೆನಪುಗಳನ್ನು ಮಾಡಬೇಕು. ಮತ್ತು ನಾವು ಓದಿದ ಶಾಲೆಗೆ ಏನಾದರೂ ನಮ್ಮ ಕೈಲಾದ ಸೇವೆ ಮಾಡಬೇಕು. ಇನ್ನಿತರ ಹಲವು ಹೊತ್ತು ವಿಚಾರಗಳನ್ನು ಪರಸ್ಪರ ಚರ್ಚೆ ಮಾಡಿದ್ವಿ. ಭಾಳ ಖುಷಿಯಾಗಿತ್ತು. ನೋಡಿ, ನಾವು ಏನೇ ನಮ್ಮ ಕಾಲ ಜಾರಿದ್ರೂ ಕೂಡ ಆ ನೆನಪುಗಳು, ಆ ದಿನಗಳು ಅದ್ಭುತವಾದ ಖುಷಿಯನ್ನು ತಂದುಕೊಡ್ತವೆ. ಮತ್ತು ಯಾರೋ ಒಬ್ಬರೋ ಇಬ್ಬರೋ ಗೆಳೆಯರು ಕೂಡ ಅದನ್ನು ಫೋನ್ ಮಾಡಿ ಹೇಳಿದಾಗ ಅಟ್ಲೀಸ್ಟ್ ಕೆಲವರ ಮನಸ್ಸಲ್ಲಾದರೂ ಆ ದಿನಗಳು, ಆ ಭಾವನಾತ್ಮಕ ಸಂಬಂಧಗಳು ಇವೆಯೇನೋ ಅಂತ ಅನಿಸುತ್ತೆ. ಯಾಕೆಂದರೆ ಮನುಷ್ಯನಿಗೆ ಅವನೇನೇ ಅಂತಸ್ತು ಆಸ್ತಿಗಳಿದ್ದರೂ ಕೂಡ ಅವನ ಭಾವ ಜಗತ್ತು ಖಾಲಿಯಾದರೆ ಅವನ ಯಾವ ಸಿರಿವಂತಿಕೆಗೂ ಹೆಚ್ಚು ಬೆಲೆ ಬರಲ್ಲ ಗೆಳೆಯರೆ. ಅವನ ಭಾವ ಜಗತ್ತು ಯಾವತ್ತೂ ತುಂಬಿರಬೇಕು. ಅಂಥ ಮನಸ್ಸು ಕೆಲವರಿಗಾದರೂ ಈ ಪ್ರಪಂಚದಲ್ಲಿದೆ ಅನ್ನೋದು ಭಾಳ ಸಂತೋಷದ ವಿಚಾರ. ಅದಕ್ಕೆ ನಾನು ಭಾಳ ಚೆನ್ನಾಗಿ ಸ್ಪಂದಿಸಿ ಮಾತನಾಡಿದೆ. ಮುಂದಿನ ದಿನಗಳಲ್ಲಿ ಸೇರೋಣ ಅಂತ ಮನಸ್ಥಿತಿ ಇರೋ ಹೈಸ್ಕೂಲ್ ಸ್ನೇಹಿತರು ಅಥವಾ ಕಾಲೇಜಿನ ಸ್ನೇಹಿತರು ಸೇರೋಂಥದ್ದು ನನಗೂ ಅತ್ಯಂತ ಖುಷಿ ಕೊಟ್ಟ ವಿಚಾರ. ನಾವು ಸೇರಿದಾಗ ನಮ್ಮಿಂದ ನಾವು ಓದಿದ ಶಾಲೆಗೆ, ಕಾಲೇಜಿಗೆ ಏನಾದ್ರು ಒಳ್ಳೆಯದಾದರೆ ಸಂತೋಷ. ಅಂಥ ವಿಚಾರಗಳು ಸ್ವಾಗತಾರ್ಹದ ವಿಚಾರ ಅಂತ ನಾನು ಅವ್ರಿಗೂ ಹೇಳಿದೆ. ನನ್ನ ಮನಸ್ಸಲ್ಲೂ ನಾನು ಅದನ್ನು ನಿರ್ಧಾರ ಮಾಡಿದೆ. ನಾನು ಕೆಲವು ವೇಳೆ ಮಾಡ್ತಾಯಿರ್ತೀನಿ. ನಾನು ಓದಿದ ಕಾಲೇಜಿನಲ್ಲಿ ಹೋಗಿ ನನ್ನ ಕೃತಿಗಳನ್ನು ಕೊಟ್ಟು ಆ ಮಕ್ಕಳಿಗೆ ನನ್ನ ಕೆಲವು ಮಾತುಗಳನ್ನ ಹೇಳ್ತಾ ಇರ್ತೀನಿ. ಬೇರೆ ಬೇರೆ ಕಾಲೇಜುಗಳಲ್ಲೂ ಕೂಡ ಆ ಕೆಲಸವನ್ನು ನಾನು ಮಾಡ್ತಾಯಿರ್ತೀನಿ. ಅದರಿಂದ ಸ್ನೇಹಕ್ಕೆ ಅಂತ ಒಂದು ಶಕ್ತಿ ಇರುತ್ತೆ. ನಾವು ಕೆಲವು ವೇಳೆ ಯಾರೊಂದಿಗೂ ಹಂಚಿಕೊಳ್ಳಲಾಗದ ನಮ್ಮ ಮನಸ್ಸಿನ ಭಾವನೆಗಳನ್ನು ನಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಂಡಿರ್ತೀವಿ. ಅದರ ನೆನಪುಗಳನ್ನು ಮತ್ತೆ ಮಾಡಿದಾಗ ಮತ್ತು ಆ ದಿನಗಳ ಎಲ್ಲ ಘಟನೆಗಳು ಇವತ್ತು ಸುಂದರ ನೆನಪುಗಳಾಗಿ ಕಾಡುತ್ತೆ. ಜೊತೆಗೆ ಜೀವನಕ್ಕೆ ಪ್ರೇರಣೆ ಕೊಡುತ್ತೆ. ನಿಮ್ಮ ಜೀವನದಲ್ಲೂ ಅಂಥ ನೆನಪುಗಳು ಇದ್ದರೆ, ಅಂಥ ಸ್ನೇಹಿತರು ಮಾತನಾಡಿದಾಗ ನಿಮ್ಗೇನು ಅನ್ನಿಸ್ತು ಪ್ರತಿಕ್ರಿಯೆ ಮಾಡಿ, ನಮ್ಮೊಂದಿಗೆ ಮಾತನಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ, ನೋಡ್ತಾ ಇದ್ದೀರಿ. ಮತ್ತು ಮುಂದಿನ ದಿನಗಳಲ್ಲಿ ಹೆಚ್ಚು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಮಾಡ್ತೀನಿ. ಸ್ವಲ್ಪ ಕಾಲ ವಿಳಂಬ ಆಗಿತ್ತು ಗೆಳೆಯರೆ. ಮುಂದೆ ಅಟ್ಲೀಸ್ಟ್ ವಾರಕ್ಕೊಂದಿನ ಆದರೂ ನಿಮ್ಮ ಜೊತೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಾತಾಡಬೇಕು ಅನ್ನೋ ನಿರ್ಧಾರ ಮಾಡಿದ್ದೀನಿ. ನನ್ನ ಸಾಹಿತ್ಯದ ಕೆಲಸಗಳು ನಡೀತಾ ಇವೆ. ನಿಮ್ಮೆಲ್ಲರ ಸಲಹೆ ಸಹಕಾರಗಳು ಇರಲಿ ಅಂತ ಹೇಳ್ತಾ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳಿ, ಈ ಒಂದು ಆ ಗೆಳೆಯನು ನನ್ನ ಫೋನ್ ಮಾಡಿ ನನಗೆ ಪ್ರೇರಣೆ ಉಂಟು ಮಾಡೋದಕ್ಕೆ ಆ ಗೆಳೆಯನಿಗೆ ಕೂಡ ಕೃತಜ್ಞತೆ ಸಲ್ಲಿಸಿ, ನಿಮ್ಮಿಂದ ನಿಮ್ಮ ಗೆಳೆತನದ ಬಗ್ಗೆ ನಿಮ್ಮ ವಿಚಾರಗಳಿದ್ದರೆ ಖಂಡಿತ ಸ್ಪಂದನೆ ಸಿಗಲಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು ಗೆಳೆಯರೆ.